ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಥರ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಕ್ಲೀನಾಗಿ ಹೇಳ್ಕೊಡ್ತೀನಿ ಪಿನ್ ಟು ಪಿನ್ನು. ಫಸ್ಟು ಆ ಶೇಪ್ ಏನೇನಿದೆಯೋ ಅದೆಲ್ಲ ರೌಂಡಾಗಿ ಕ್ಲೀನಾಗಿ ಕಟ್ ಮಾಡ್ಕೋಬೇಕು. ಮತ್ತು ಕಾಂಟ್ರಾಸ್ಟ್ 2 ಕಲರ್ ಪೀಸಿಂದ ಕ್ಲೀನಾಗಿ ಐರನ್ ಮಾಡ್ಕೊಬಿಡಿ. ಈ ಥರ ಪ್ಯಾಚ್ ವರ್ಕೆಲ್ಲ ಕ್ಲೀನಾಗಿ ಐರನ್ ಮಾಡ್ಕೊಂಡು ಮಾಡಿದ್ರೇ ಕ್ಲೀನಾಗಿ ಬರೋದು. ಹೆಚ್ಚು ಕಡಿಮೆ ಇಲ್ದಿರ ಕ್ಲೀನಾಗಿ ಬರುತ್ತೆ. ನೋಡಿ ನಾನು ಹೇಗೆ ಮಾಡ್ತೀನಿ ಅದೇ ಥರ ನೋಡಿ. ಐರನ್ನೆಲ್ಲ ಆಗೋಯ್ತು. ನೆಕ್ಸ್ಟ್ ಇವಾಗ ಸ್ಟಿಚಿಂಗ್ ಮಾಡ್ಕೊಬಿಡೋಣ. ಕ್ಲೀನಾಗಿ ಏನೇನು ಐರನ್ ಮಾಡ್ಕೊಂಡು ಅದೆಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋಣ. ಇದೇ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಪೀಸ್ನ. ನೋಡಿ ಈಗ ನೆಕ್ಸ್ಟ್ ಪೈಪಿಂಗ್ಗೆ ಪೀಸ್ ಕಟ್ ಮಾಡ್ಕೋಬೇಕು. ಕಾಂಟ್ರಾಸ್ಟ್ ಕಲರ್ ಬರುತ್ತಲ್ಲ, ಅದಕ್ಕೆ ಪೈಪಿಂಗ್ ಪೀಸ್ ಕಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಜಾಯಿಂಟ್ ಮಾಡ್ಕೊಬಿಡೋಣ. ಸ್ವಲ್ಪ ಉದ್ದಕ್ಕೆ ಪೈಪಿಂಗ್ ರೆಡಿ ಮಾಡ್ಕೋಬೇಕು. ನಾನು ಥ್ರೆಡ್ ಪೈಪಿಂಗ್ ಯೂಸ್ ಮಾಡೋದು. ನೋಡಿ ಈ ಥರ ಕ್ಲೀನಾಗಿ ಲೆಂತಾಗಿ ಪೀಸ್ ಕಟ್ ಮಾಡಿಕೊಂಡು ಜಾಯಿಂಟ್ ಹಾಕೋಬೇಕು. ಪೈಪಿಂಗ್ ರೆಡಿ ಆಗೋಯ್ತು. ಪ್ಯಾಚ್ ವರ್ಕ್ ಎಲ್ಲ ರೆಡಿ ಆಯಿತು. ನಾನಿದು ಪೈಪಿಂಗು ಪ್ಯಾಚ್ ವರ್ಕೆಲ್ಲ ಕ್ಲೀನಾಗಿ ಅಟ್ಯಾಚ್ ಮಾಡೋದು ಹೇಗಂತ ಈ ವಿಡಿಯೋದ್ರಲ್ಲಿ ಫುಲ್ಲಾಗಿ ಹೇಳ್ಕೊಟ್ರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಸ್ವಲ್ಪ ಫಾರ್ವರ್ಡ್ ಮಾಡಿಬಿಟ್ಟೆ ವಿಡಿಯೋನ. ನೋಡಿ ಎಲ್ಲ ಆದಮೇಲೆ ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೋಬೇಕು ಮೇಲೆಯಿಂದ. ಕ್ಲೀನಾಗಿ ಲೇಸ್ ಅಟ್ಯಾಚ್ ಮಾಡ್ಕೊಬಿಡ್ತಾ ಇದ್ದೀನಿ. 5 ಪೀಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕೋಬಿಡ್ತಾ ಇದ್ದೀನಿ. ಸಪ್ರೇಟ್ ಕಟ್ ಮಾಡ್ಕೊಬಿಡೋಣ. ಓಕೆ, ಇವಾಗ ಬ್ಯಾಕನ್ನ ಸಪ್ರೇಟ್ ಕಟ್ ಮಾಡಿ ಇದನ್ನೆಲ್ಲ ಅದನ್ನು ರೆಡಿ ಮಾಡಿಕೊಂಡು ಲೇಸ್ ಎಲ್ಲ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇದೆರಡು ಸಪ್ರೇಟಾಗೇ ಮಾಡಬೇಕು. ಲೇಸ್ ಎಲ್ಲ ಅಟ್ಯಾಚ್ ಆದಮೇಲೆ ನೋಡಿ ಈ ಥರ ಬ್ಯಾಕ್ ಸೈಡ್ ಇಟ್ಬಿಟ್ಟು ಜಾಯಿಂಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಪ್ಯಾಚ್ ವರ್ಕ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಜಾಯಿಂಟ್ ಆಗೋಯ್ತು ಬ್ಯಾಕು. ಈಗ ಪ್ಯಾಚ್ ವರ್ಕ್ನ ರೆಡಿ ಮಾಡ್ಕೊಬಿಡೋಣ. ಫಸ್ಟು ಪ್ಲೇನ್ ಪ್ಯಾಚ್ ಇದೆಯಲ್ಲ ಅದನ್ನು ಇಕ್ಕೊಬಿಡೋಣ. 4 ಪ್ಯಾಚ್ ಬರುತ್ತೆ ನೋಡಿ. ಕ್ಲೀನಾಗಿ ಎಲ್ಲನೂ ಒಂದೇ ಸೈಜಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಎಲ್ಲ ಒಂದೇ ಸೈಜಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಆಯಿತು. 3ನೇದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಟೋಟಲಾಗಿ 4 ಪ್ಯಾಚ್ ಅಟ್ಯಾಚ್ ಆಗುತ್ತೆ. ಓಕೆ, ಪ್ಲೇನ್ ಪೀಸ್ ಅಟ್ಯಾಚ್ ಆಗೋಯ್ತು. ಕಟ್ ಮಾಡ್ಕೊಬಿಡೋಣ. ಬ್ಯಾಕ್ ಸೈಡು 1 ಇಂಚು ಬಿಟ್ಟು ಮಾರ್ಜಿನು, 1 ಇಂಚು 1/2 ಇಂಚ್ ಬಿಡಿ ಸಾಕು. ಈಗ ಲೇಸ್ ಎಲ್ಲ ರೆಡಿ ಮಾಡಿಕೊಂಡಿದ್ಮೇಲೆ ಇನ್ನೊಂದು ಪ್ಯಾಚು ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹಾಗೆ ಇಟ್ಟು ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ಅಟ್ಯಾಚ್ ಮಾಡ್ಕೊಬಿಡೋಣ. ಕ್ಲೀನಾಗಿ ಬ್ರಾಡ್ ಮಾಡಬೇಡಿ. ಬ್ರಾಡ್ ಮಾಡಿದ್ರೆ ನೆಕ್ಕು ಜಾರುತ್ತೆ. ಎಷ್ಟು ಕ್ಲೋಸ್ ಆಗುತ್ತೋ ಅಷ್ಟು ಕ್ಲೋಸಾಗಲ್ಲಿ ಎಳ್ಕೊಂಡು ಅಟ್ಯಾಚ್ ಮಾಡಬೇಕಿದು. ಆಗಲೇ ನಿಮಗೆ ಶೋಲ್ಡ್ರು ಜಾರೋದಿಲ್ಲ, ಕರೆಕ್ಟ್ ಕೂತ್ಕೊಳ್ಳುತ್ತೆ. ನೋಡಿ ಎಲ್ಲ ಒಂದೇ ಈಕ್ವಲಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಇದು ಅಟ್ಯಾಚ್ ಆದಮೇಲೆ ವೀಡಿಯೋ ಮುಗೀತದೆ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೀರಾ. ನೋಡಿ ಎಲ್ಲ ಆಗೋಯ್ತು, ಅಟ್ಯಾಚ್ಮೆಂಟ್ ಆಗೋಯ್ತು. ನೀವು ಮೈನು ಅಟ್ಯಾಚ್ ಮಾಡುವಾಗಲೂ ಅಷ್ಟೇ, ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗಲೂ ಅಷ್ಟೇ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಳ್ಳಿ. ಆವಾಗಲೇ ಕ್ಲೀನಾಗಿ ಬರೋದು. ಬ್ಯಾಕ್ ಸೈಡ್ ಟಕ್ ಹಾಕ್ಕೊತಾ ಇದ್ದೀನಿ ನಾನು. ಡಾಟ್ ಬರುತ್ತಲ್ಲ ಅದು. ಕೆಳಗಡೆ ಬಂದು ಎಮಿಂಗ್ ಪೀಸ್ ಕಟ್ಬಿಟ್ಟು ಎಮಿಂಗ್ ಮಾಡಬೇಕಾಗುತ್ತೆ ಅಷ್ಟೇ. ಪ್ಯಾಚ್ ವರ್ಕೆಲ್ಲ ಆಗೋಯ್ತು. ಹಾಂ ಫ್ರೆಂಡ್ಸ್, ಮರಿದಿರಾ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹೇಗಿದೆ ಡಿಸೈನು. ಓಕೆ, ಥ್ಯಾಂಕ್ಸ್ ವಾಚ್.